ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಗ್ ಬಿರಿಯಾನಿ ಮಾಡ್ತಿದ್ವಿ. ಎಗ್ ಸ್ಪೆಷಲ್ ದಮ್ ಬಿರಿಯಾನಿ. ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಎಗ್ನ ಬಾಯ್ಲ್ ಮಾಡೋಕೆ ಇಟ್ಕೊಂಡಿದ್ದೀನಿ. ಬಿರಿಯಾನಿ ಮಾಡಲಿಕ್ಕೆ ಫಸ್ಟ್ ಎಗ್ನ ಬಾಯ್ಲ್ ಮಾಡಿ ಇಟ್ಕೊಂಡ್ಬಿಡಬೇಕು. ಆಮೇಲೆ ಮಿಕ್ಸಿ ಜಾರ್ಗೆ ಒಂದು 4 ಟೊಮೆಟೊ ಹಾಕೋತಿದ್ದೀನಿ. 4 ಟೊಮೆಟೊ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪ್ಯೂರಿ ಥರ ಮಾಡ್ಕೊತಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಈಗ ನೋಡಿ ಮಿಕ್ಸಿ ಆಗಿದೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡೋಣ. ಇದು ಇಷ್ಟು ರೆಡಿ ಆಗಿದೆ. ಇದನ್ನ ಸೈಡ್ ಎತ್ತಿಟ್ಕೊಂಡ್ಬಿಟ್ಟು ನೆಕ್ಸ್ಟು ಏನೇನು ತೊಗೋಬೇಕು ಅಂತ ರೆಡಿ ಮಾಡ್ಕೋಬೇಕು. ಎಗ್ ಬಿರಿಯಾನಿಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಎಲ್ಲನೂ. ಈಗ ಅಕ್ಕಿ ತೊಗೋತಿದ್ದೀವಿ. ನಾನು 2 ಗ್ಲಾಸ್ ಅಕ್ಕಿ ತೊಗೋತಿದ್ದೀನಿ. ಅದರಲ್ಲಿ 1.5 ಗ್ಲಾಸ್ ಸೋನಾ ಮಸೂರಿ ಅಕ್ಕಿ ತೊಗೋತಿದ್ದೀನಿ. ಇನ್ನೂ ಅರ್ಧ ಗ್ಲಾಸ್ ಬಾಸುಮತಿ ತೊಗೋತಿದ್ದೀನಿ. ಜಾಸ್ತಿ ಬಾಸುಮತಿ ರೈಸ್ ಆದ್ರೂ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ. ಫುಲ್ ಬಾಸುಮತಿ ರೈಸ್ದೇ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ 1.5 ಗ್ಲಾಸ್ ಸೋನಾ ಮಸೂರಿ ಅಕ್ಕಿ, ಅರ್ಧ ಗ್ಲಾಸ್ ಮಾತ್ರ ಬಾಸುಮತಿ ಅಕ್ಕಿನ ಸೇರಿಸ್ಕೊತಿದ್ದೀನಿ. ಒಟ್ಟಿನಲ್ಲಿ 2 ಗ್ಲಾಸ್ ಅಕ್ಕಿನ ಮಾಡ್ಕೊತಿದ್ದೀವಿ ನಾವು. ಈಗ ಅರ್ಧ ಗ್ಲಾಸ್ ಬಾಸುಮತಿ ಅಕ್ಕಿ, ಟೋಟಲಿ 2 ಗ್ಲಾಸ್ ಅಕ್ಕಿನ ನೆನೆಸಿಡ್ತಿದ್ದೀನಿ. ಈಗ ಇದನ್ನು 3-4 ಟೈಮ್ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಕೊಂಡ್ಬಿಡ್ತೀನಿ. ಇದು ಮುಂಚೆನೇ ನೆನೆ ಇಟ್ಕೋಬೇಕು. ಸ್ವಲ್ಪ ನೆಂದರೆ ರೈಸ್ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಇದನ್ನು ನೆನೆಸಿ ಈಗ ನೋಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕಿ ನೆನೆಯೋಕ್ಕೆ ಸೈಡ್ ಇಟ್ಕೊಂಡ್ಬಿಡ್ತೀನಿ. ಈಗ ಮತ್ತೆ ಏನೆಲ್ಲ ತೊಗೋಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ. ಈಗ ಬಿರಿಯಾನಿ ಮಾಡಲಿಕ್ಕೆ ಆನಿಯನ್ನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಮತ್ತು ಪುದೀನ, ಒಂದು 3 ಮೆಣಸಿನ್ಕಾಯಿ, ಕೊತ್ತಂಬರಿ ಪುದೀನಾನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಮತ್ತು ಆನಿಯನ್ ತೊಗೊಂಡಿದ್ದೀನಿ. ಆನಿಯನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದು ಕ್ರಿಸ್ಪಿ ಆಗೋ ಥರ ಎಲ್ಲನೂ ಕಂದು ಬಣ್ಣ ಬರೋ ಥರ ಫ್ರೈ ಮಾಡಿ ಇಟ್ಕೋಬೇಕು. ಯಾವ ಪಾತ್ರೆಯಲ್ಲಿ ಬಿರಿಯಾನಿ ಮಾಡ್ತೀವೋ ಅದೇ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಆನಿಯನ್ ಹಾಕಿ ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಆನಿಯನ್ ಹಾಕಿ ಫ್ರೈ ಮಾಡ್ಕೋಬೇಕು. ಮತ್ತು ಸಪ್ರೇಟ್ ಪಾತ್ರೆ ಯಾಕೆ ಅಂತೆ, ಬಿರಿಯಾನಿ ಮಾಡೋ ಪಾತ್ರೆಯಲ್ಲೇ ಯಾವ ಪಾತ್ರೆಯಲ್ಲಿ ಮಾಡ್ತಿರ್ತೀವಿ ಅದರಲ್ಲೇ ಆನಿಯನ್ನ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡೋಣ. ಈಗ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು. ಆಮೇಲೆ ಕೊತ್ತಂಬರಿ ಮತ್ತು ಪುದೀನಾನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇದಕ್ಕೆ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅಷ್ಟೇ ಸಾಕು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ನೋಡಿ ಆನಿಯನ್ ಫ್ರೈ ಆಗಿದೆ. ಮತ್ತು ಬಿರಿಯಾನಿ ಮಸಾಲ, ಬಿರಿಯಾನಿ ಎಲೆ, ಚಕ್ರ ಮೊಗ್ಗು, ಚಕ್ಕೆ, ಲವಂಗ ಮತ್ತು ಕರಿಮೆಣಸು ಇಷ್ಟನ್ನು ತೊಗೊಂಡಿದ್ದೀವಿ ಮಸಾಲೆ. ಮತ್ತು ಮೊಸರು ತೊಗೋಬೇಕು. ಮೊಸರು ಹಾಕೋಬೇಕು 1 ಕಪ್ಪು. ಮೊಸರು ಹಾಕಿದರೆ ಗ್ರೇವಿ ತಿಕ್ನೆಸ್ ಆಗಿ ಚೆನ್ನಾಗಿ ಬರುತ್ತೆ. ಈಗ ಬಾಯ್ಲ್ ಆಗಿರೋ ಎಗ್ಗಿನ ಮಾರ್ಕ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸುತ್ತಲೂ ಚಾಕುವಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಆನಿಯನ್ ತೆಗ್ದಿರ್ತೀವಲ್ಲ ಅದೇ ಆಯಿಲ್ಗೆ ಮತ್ತು ಉಪ್ಪು ಹಾಕ್ಕೊಂಡು, ಸ್ವಲ್ಪ ಖಾರ ಹಾಕ್ಕೊಂಡು, ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಬಾಯ್ಲ್ ಮಾಡಿರೋ ಎಗ್ನ ಫ್ರೈ ಮಾಡ್ಕೋಬೇಕು. ಎಗ್ನ ಫ್ರೈ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಲೇಯರ್ ಫ್ರೈ ಆಗಿರೋದು ಎಗ್ಗು ಭಾರಿ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಬಾಯ್ಲ್ ಆಗಿರೋ ಎಗ್ನ ಉಪ್ಪು, ಅರಿಶಿಣ ಪುಡಿ, ಖಾರ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ತೆಗೆದಿಟ್ಕೋಬೇಕು. ನೋಡಿ ಈಗ ಎಗ್ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದು ಫ್ರೈ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೋಬೇಕು. ನೋಡಿ ಇದಾಗಿದೆ. ಈ ಥರ ಎಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಮತ್ತು ಅದೇ ಎಣ್ಣೆ, ಕರೆಕ್ಟ್ ಎಣ್ಣೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಅದಕ್ಕೆ ತೊಗೊಂಡಿರೋ ಎಲ್ಲ ಬಿರಿಯಾನಿ ಮಸಾಲೆಗಳನ್ನ ಹಾಕೋತಿದ್ದೀನಿ. ಬಿರಿಯಾನಿ ಮಸಾಲೆ ಹಾಕ್ಕೊಂಡು ಮೆಣಸಿನ್ಕಾಯಿ ಇಟ್ಕೊಂಡಿರ್ತೀವಲ್ಲ, 3 ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಅದು 3 ಮೆಣಸಿನ್ಕಾಯಿನ ಹಾಕೋತೀನಿ. ಇದು ಎಣ್ಣೆಲಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಮೆತ್ತಗಾಗುತ್ತೆ ಮೆಣಸಿನ್ಕಾಯಿ, ಅದಕ್ಕೆ ಹೀಗೆ ಹಾಕೋತಿದ್ದೀವಿ. ಈಗ ಮೆಣಸಿನ್ಕಾಯಿ ಹಾಕಿದೆ. ಅದು ಸ್ವಲ್ಪ ಫ್ರೈ ಆದ ತಕ್ಷಣ ಮತ್ತು ಟೊಮೊಟೊ ಮಿಕ್ಸಿ ಮಾಡಿರೋ ಟೊಮೊಟೊನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದು ಸಹ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಇದೆಲ್ಲ ಹಸಿ ಸ್ಮೆಲ್ ಹೋದ ನಂತರ ಹಾಗೆ ಪಕ್ಕಕ್ಕೇ ರೈಸ್ ಮಾಡೋಕ್ಕೆ ಇಟ್ಕೋಬೇಕು. 2 ಒಲೆನೂ ಆನ್ ಇರಬೇಕು. ಈ ಕಡೆ ಸೈಡ್ಗೆ ರೈಸ್ ಸಹ ಕುಕ್ ಆಗ್ತಿರಬೇಕು. ಇದು 90% ಬೆಂದಿರಬೇಕು ಅಕ್ಕಿ, ಅಷ್ಟೇ ಕುಕ್ ಮಾಡ್ಕೋಬೇಕು. ಫುಲ್ 100% ಮಾಡ್ಕೋಬಾರ್ದು. 90% ಬೇಯೋವರೆಗೂ ಕುಕ್ ಮಾಡಿ ಆಮೇಲೆ ಬಸ್ತಿಟ್ಕೋಬೇಕು ಅನ್ನನ.
ಈಗ ಇದಕ್ಕೆ ಉಪ್ಪು, ಖಾರ, ಅರ್ಶಿಣ ಪುಡಿ ಮತ್ತು ಗರಂ ಮಸಾಲ ಇಷ್ಟನ್ನು ಹಾಕೋತೀನಿ. ಟೊಮೊಟೊ ಪ್ಯೂರಿ ಹಾಕಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೇ ಅರ್ಶಿಣ ಪುಡಿ, ಉಪ್ಪು, ಖಾರ ಮತ್ತು ಗರಂ ಮಸಾಲ ಇಷ್ಟನ್ನೇ ಹಾಕ್ಕೊಂಡು ಮತ್ತು ಇದು ಸಹ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಕಡೆ ರೈಸ್ ಸಹ ಕುಕ್ ಆಗ್ತಾ ಇರಬೇಕು. 80 ಇಲ್ಲ 90% ಕುಕ್ ಆಗಬೇಕು. ಅದು ಫುಲ್ 100% ಬೇಡ. ಒಂದು ಸೈಡ್ ಇದು ಎರಡು ಪಾತ್ರೆನೂ ಇಟ್ಟು ಎಟ್ ಎ ಟೈಮ್ ಮಾಡಬೇಕು. ಮತ್ತು ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಇದನ್ನು ಹಾಕೋತಿದ್ದೀನಿ. ಕಸ್ತೂರಿ ಮೇಥಿ ಹಾಕೋದ್ರಿಂದ ಘಮ ಸಹ ಚೆನ್ನಾಗಿರುತ್ತೆ, ಹಾಕೊಂಡ್ರೆ ಚೆನ್ನಾಗಾಗುತ್ತೆ. ಹಾಕ್ಕೊಂಡಿದ್ದೀನಿ. ಈಗ ಮೊಸರು ತೊಗೊಂಡಿದ್ವಲ್ಲ, 1 ಕಪ್ ಮೊಸರು ಹಾಕೋತಿದ್ದೀವಿ. ಗ್ರೇವಿ ಚೆನ್ನಾಗಿ ಮೈಲ್ಡಾಗಿ ಬರುತ್ತೆ, ಮಸ್ತ್ ಇರುತ್ತೆ. ಮೊಸರು ಹಾಕೋಬೇಕು ಬಿರಿಯಾನಿಗೆ. ಈಗ ನೋಡಿ ಅನ್ನ ಸಹ ಕುದೀತಾ ಇದೆ. ಇದು ನೋಡಿ ಬೇಯ್ತಾ ಇದೆ. ಈಗ ನೆಕ್ಸ್ಟ್ ಈ ಕಡೆ ಟೊಮೊಟೊ ಇವೆಲ್ಲ ಪ್ಯೂರಿ ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಫ್ರೈ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕೋಬೇಕು. ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಮತ್ತು ಪುದೀನ ಇಷ್ಟನ್ನು ಹಾಕ್ಕೊಂಡು ಇದು ಸಹ ಫ್ರೈ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಎತ್ತಿಟ್ಕೊಂಡಿರ್ಬೇಕು. ಸ್ವಲ್ಪನೇ ಹಾಕ್ಕೋಬೇಕು. ಮೊದಲು ತೊಗೊಂಡಿದ್ವಲ್ಲ, ಅದರಲ್ಲಿ ಅರ್ಧ ಮಾತ್ರ ಹಾಕ್ಕೊಂಡಿರ್ಬೇಕು. ಯಾಕಂದರೆ ಮತ್ತೆ ರೈಸ್ಗೆ ಲೇಯರ್ ಹಾಕಿ ಮೇಲೆ ಹಾಕೋಕ್ಕೆ ಬೇಕಾಗುತ್ತೆ. ಹಂಗಾಗಿ ಇಲ್ಲಿ ಇನ್ನೂ ಸ್ವಲ್ಪ ಕೊತ್ತಂಬರಿ, ಪುದೀನ, ಈರುಳ್ಳಿನ ಸ್ವಲ್ಪ ಎತ್ತಿಟ್ಕೊಂಡಿರಬೇಕು. ಈಗ ನೋಡಿ ರೈಸ್ ಸಹ ಒಂದು 80% ಆಗಿದೆ. ಇದಿಷ್ಟು ಕರೆಕ್ಟಾಗಿದೆ. ಈಗ ರೈಸ್ನ ಬಸ್ಕೊಂಡು ಇಟ್ಕೊಂಡಿರಬೇಕು. ಇದು ಸಹ ನೋಡಿ ಎಣ್ಣೆ ಬಿಟ್ಕೊಂಡಿದೆ. ಇದು ಎಣ್ಣೆ ಬಿಟ್ಕೊಂಡಿರೋದಕ್ಕೆ ಫ್ರೈ ಮಾಡಿಟ್ಕೊಂಡಿರ್ತೀವಲ್ಲ ಎಗ್ನ, ಅದನ್ನು ಹಾಕೋಬೇಕು. ಎಗ್ ಹಾಕಿ ಒಂದು ಸ್ವಲ್ಪ ಕುದಿ ಬಂದರೆ ಸಾಕು. ಎಲ್ಲ ರೆಡಿಯಾಗಿದೆ. ಇದು ಆಯಿಲ್ ಎಲ್ಲ ಬಿಟ್ಕೊಂಡಿದೆ ನೋಡಿ. ಈಗ ಇದಕ್ಕೆ ರೈಸ್ ಹಾಕೋಬೇಕು. ನೀರೆಲ್ಲ ಬಸ್ತಿಟ್ಕೊಂಡಿರ್ತೀವಲ್ಲ, ರೈಸ್ನ ಹಾಕೋಬೇಕು. ಫಸ್ಟ್ ಸ್ವಲ್ಪ ರೈಸ್, ಹಾಫ್ ರೈಸ್ ಹಾಕೋಬೇಕು. ಫುಲ್ಲು ಅಷ್ಟು ಒಮ್ಮೆಲೆ ಹಾಕೋಬಾರ್ದು. ಹಾಫ್ ರೈಸ್ ಹಾಕಿ ಮತ್ತು ಎತ್ತಿಟ್ಕೊಂಡಿರೋ ಪುದೀನ, ಕೊತ್ತಂಬರಿ ಮತ್ತು ಈರುಳ್ಳಿ, ತುಪ್ಪ ಇಷ್ಟು ಒಂದು ಲೇಯರ್ ಹಾಕೋಬೇಕು. ನೋಡಿ ಈಗ ಒಂದು ಲೇಯರ್ ಅನ್ನ ಹಾಕೋತೀವಿ. ನೋಡಿ ಹಾಕ್ಕೊಂಡಿದೆ. ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರೋ ಸ್ವಲ್ಪ ಎತ್ತಿಟ್ಕೊಂಡಿರ್ತೀವಲ್ಲ, ಅದನ್ನು ಆನಿಯನ್ ಉದುರಿಸ್ಕೋಬೇಕು. ಮತ್ತು ಸ್ವಲ್ಪ ತುಪ್ಪ ಹಾಕೋಬೇಕು. ಮತ್ತು ಕೊತ್ತಂಬರಿ ಮತ್ತು ಪುದೀನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರ್ತೀವಲ್ಲ, ಇದನ್ನೆಲ್ಲ ಮೇಲೆ ಹಾಕೋಬೇಕು. ಇಷ್ಟನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದು ಲೇಯರ್ ಅನ್ನ ಹಾಕೋಬೇಕು. ಉಳಿಸ್ಕೊಂಡಿರ್ತೀವಲ್ಲ ಇನ್ನೂ ಅರ್ಧ, ಆ ಅನ್ನನ ಫುಲ್ಲೆಲ್ಲ ಹಾಕೊಂಡ್ಬಿಡ್ಬೇಕು ಅನ್ನನ. ನೋಡಿ ತುಪ್ಪ ಚೆನ್ನಾಗಿ ಹಾಕಬೇಕು. ತುಪ್ಪ ಹಾಕೋದ್ರಿಂದ ಸಹ ರೈಸ್ ಸ್ಮೂತಾಗಿ ಚೆನ್ನಾಗಿರುತ್ತೆ. ನೋಡಿ ಮತ್ತೆ ಎಲ್ಲ ರೈಸ್ನು ಹಾಕೊಂಡ್ಬಿಡ್ಬೇಕು. ಫುಲ್ ಹಾಕಿ ಎಲ್ಲ ನೀಟಾಗಿ ಮಾಡಿಕೊಂಡು ಈಗ ಇದಕ್ಕೆ ಮತ್ತು ಈರುಳ್ಳಿ, ಕೊತ್ತಂಬರಿ, ಪುದೀನ, ತುಪ್ಪ ಇಷ್ಟನ್ನು ಮತ್ತೊಂದು ಲೇಯರ್ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಬೇಕು. ಟೈಟಾಗಿ ಕರೆಕ್ಟು ನೀಟಾಗಿ ಲಿಡ್ ಕ್ಲೋಸ್ ಮಾಡಬೇಕು. ಎಲ್ಲಿ ಏರ್ ಹೋಗದೆ ಇರೋ ಥರ, ಗಾಳಿ ಆಡದೇ ಇರೋ ಥರ ನೀಟಾಗಿ ಲಿಡ್ನ ಕ್ಲೋಸ್ ಮಾಡ್ಕೋಬೇಕು. ಇಷ್ಟು ಹಾಕಿ ಲಿಡ್ ಕ್ಲೋಸ್ ಮಾಡಿ ಮೇಲೆ ಭಾರವಾದದ್ದನ್ನು ಏನಾದರೂ ಇಡಬೇಕು. ಭಾರವಾದದ್ದು ಪಾತ್ರೆ ಅಥವಾ ನೀರು ತುಂಬಿಸಿ ಒಂದು ಪಾತ್ರೆನ ಇಡಬೇಕು. ನೋಡಿ ಇದಕ್ಕೆ ಹೇಳೋದು ದಮ್ ಬಿರಿಯಾನಿ ಅಂತೇವೆ. ಅವು ಬೇರೆಯವರೆಲ್ಲ ಹಿಟ್ಟು ಹಚ್ಚಿ ದಮ್ ಕಟ್ತಾರೆ, ನಾವು ಭಾರ ಇಟ್ಟು ದಮ್ ಕಟ್ಟಿದಂಗೆ. ಹಾಗಾಗಿ ನೋಡಿ ರೈಸ್ ಮಾಡಿರೋ ಪಾತ್ರೆಯಲ್ಲೇ ನೀರು ಫುಲ್ ತುಂಬಿ ಭಾರವಾಗಿ ಇಟ್ಟಿದ್ವಿ. ಈ ಥರ ಇಟ್ಟು 15 ಮಿನಿಟ್ಸ್ ಬಿಡಬೇಕು. 15 ಮಿನಿಟ್ಸ್ ಭಾರ ಮೇಲೆ ಇಟ್ಟಾದಮೇಲೆ 15 ಮಿನಿಟ್ಸ್ ಲೋ ಫ್ಲೇಮಲ್ಲಿಟ್ಟು ಆಮೇಲೆ ಆಫ್ ಮಾಡಿದರೆ ಬಿರಿಯಾನಿ ರೆಡಿಯಾಗಿರುತ್ತೆ. ಮೇಲೆ ಭಾರ ಇಟ್ಟಾದಮೇಲೆ ಒಂದು 15 ಮಿನಿಟ್ಸ್ ಲೋ ಫ್ಲೇಮಲ್ಲಿಟ್ಟು 15 ಮಿನಿಟ್ಸ್ ಆದಮೇಲೆ ಆಫ್ ಮಾಡಿದರೆ ನೋಡಿ ಬಿರಿಯಾನಿ ಈ ಥರ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಸ್ಮೆಲ್ ಸಹ ಬಿರಿಯಾನಿದು ಸಖತ್ತಾಗಿತ್ತು. ಕಲರು ಮತ್ತು ಟೇಸ್ಟು ಭಾಳ ಚೆನ್ನಾಗಾಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಮತ್ತೆ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಬಂದಿತ್ತು ದಮ್ ಎಗ್ ಬಿರಿಯಾನಿ. ನೋಡಿ ಫುಲ್ ಚೆನ್ನಾಗಿ ಬಂದಿದೆ. ಉದುರಾಗಿ ಸ್ಮೂತಾಗಿ ಎಲ್ಲ ಚೆನ್ನಾಗಿತ್ತು. ನೋಡಿ ಈ ಥರ ರೆಡಿಯಾಗಿದೆ. ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ ಇಷ್ಟು ಚೆನ್ನಾಗಾಗಿತ್ತು. ನೀವೊಮ್ಮೆ ಟ್ರೈ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.